ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಎರಡನೇ ದಿನ ನಮ್ಮ ಬಾಲಿಯಲ್ಲಿ. ಇವತ್ತು ಮತ್ತೊಂದು ಹೊಸ ಪ್ಲೇಸು, ಹೊಸ ಎಕ್ಸ್ಪೀರಿಯನ್ಸು. ನಾವಿವತ್ತು ನೂಸಾ ಪೆನಿಂಡಾ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನೂಸಾ ಪೆನುಡಾ. ಓಕೆ, ಅದೇನೋ ಪಿಂಡನೋ ನಜಿ ಪಿಂಡ ಯಾವ ಬೋಳಿ ನಂಗೆ ಅರ್ಥ ಆಗತ್ತೆ. ಎಲ್ಲವಾಗ್ಲೂ ಹಂಗೆ ಮಾಡೋದು. ಪಾಂಡಿಚೇರಿಗೆ ಹೋಗ್ಬಿಟ್ಟು ರಾಕಿ ಬೀಚು ಅಂತಿದ್ದೆ, ಇಲ್ಲಿ ಬಂದ ಏನೋ ಪೆನುಂಡಾ ಅಂತ. ಇವನೇ ಹೊಸ ಹೊಸ ಹೆಸರು ಇಟ್ಬಿಡ್ತಾನೆ. ಒಂದ್ಸತಿ ನನಗೆ ಕನ್ಫ್ಯೂಸ್ ಆಗ್ಬಿಡತ್ತೆ, ಇವನ್ ಕರೆಕ್ಟಾಗಿ ಹೇಳ್ತಿದ್ದೀನ ಇಲ್ಲ ನಾನಾದ್ರು ತಪ್ಪಾಗಿ ತಿಳ್ಕೊಂಡಿದ್ದೆ. ಅಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ನಮಗೆ ಆ್ಯಕ್ಚುಲಿ ಇದೇ ತುಂಬ ಕಮ್ಮಿ ಆಗಿತ್ತು. 11:30 ಬಂದ್ವಿ, ಬೆಳಿಗ್ಗೆ 5:30 ಇದ್ವಿ. ನಾವೆಲ್ಲ ತುಂಬ ಸ್ವಲ್ಪ ಜಾಸ್ತಿ ಇದೇ ಮಾಡ್ತೀವಿ, ಗಂಡ ಹೆಂಡತಿ. ಇದೇ ಮಾಡೋದೇನೆಲ್ಲ ರಾತ್ರಿ 11:30 ಅಂದರೆ 12 ಗಂಟೆ ಆಯಿತು ಹೆಚ್ಚು ಕಮ್ಮಿ ಮಲಗೋ ಅಷ್ಟೊತ್ತಿಗೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿನೂ ಅಷ್ಟೇ 6:30ಗೆ ತಿನ್ನಕ್ಕೆ ಹೋಗಿದ್ದೀವಿ. ಅಂದರೆ 6:30 ರೆಡಿ ಇರತ್ತಾ. ನಾನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ವಿ ಏನೇನು ತಿನ್ಬೇಕು ಏನೇನು ತಿನ್ನಬಾರ್ದು ಅಂತ. ಯಾಕಂದರೆ ಇಲ್ಲಿ ಇಂಡಿಯನ್ ಐಟಮ್ಸ್ ಅಂತೂ ಅಷ್ಟು ಚೆನ್ನಾಗಿ ಮಾಡಲ್ಲ. ಇಂಡಿಯನ್ ಅಂತಾನೆ ಇದ್ರು ಎಲ್ಲದ್ರೊಳಗೂ ನಾನ್ ವೆಜ್ ಎಗ್ ಇರುತ್ತೆ, ಪ್ರಾನ್ಸ್ ಇರುತ್ತೆ. ಸೊ ಬ್ರೆಡ್ಡು ಬನ್ಸು ಇಂಥವೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಸೊ ಬೇಗ ತಿಂದ್ವಿ, ಹಣ್ಣು ತರಕಾರಿ ಅವೆಲ್ಲ. ಸೊ ಅಲ್ಲಿಗೆ ಸ್ವಲ್ಪ ಕೆಲಸ ಈಸಿ ಆಯಿತು. ಪಟ ತಿಂದು ನಾವು 7:15 ಬಿಟ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ಅಂದರೆ ಇಲ್ಲೊಂದು ಫೆರಿ ಪಾಯಿಂಟ್ ಇದೆ, ಅಲ್ಲಿ ಬರೋಷ್ಟೊತ್ತಿಗೆ 8:15 ಆಗಿತ್ತು. ಸೊ ಇಲ್ಲಿಂದ ಫೆರಿಯಲ್ಲಿ ಹೋಗ್ತೀವಿ ಐಲ್ಯಾಂಡಿಗೆ. ಸೊ ಟಿಕೆಟ್ಸ್ ಎಲ್ಲ ನಮಗೆ ಬುಕ್ ಆಗಿತ್ತು, ಮೀನ್ಸ್ ಅದನ್ನೆಲ್ಲ ಬುಕ್ ಮಾಡ್ಕೊಂಡೇ ಬಂದಿದ್ವಿ ನಮ್ಮ ಪ್ಯಾಕೇಜಲ್ಲಿ. ಸೊ ಅಲ್ಲಿಗೆ ಎಂಟ್ರಿನೂ ಅಷ್ಟೇ ಎಲ್ಲ ಆಗಿದೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಇವತ್ತು ಒಂದು 3 ಬೀಚ್ ನೋಡ್ತೀವಿ ಅನ್ಸುತ್ತಲ್ಲ. ಸೊ ಕ್ರಿಸ್ಟಲ್ ಬೀಚು, ಬ್ರೋಕನ್ ಬೀಚು, ಮತ್ತೆ ಇನ್ನೊಂದೇನೋ ಕೆನಿಕಿಲಾಂಗ್ ಬೀಚ್. ಅದು ಗೊತ್ತಿಲ್ಲ ನನಗೆ ಯಾವುದು ಅಂತ, ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ. ಎಸ್, ನಾವು ಬೆಂಗಳೂರಿಂದ ID ಕಾರ್ಡ್ ಎಲ್ಲ ಹಾಕೊಂಬರ್ಬಾರ್ದು ಅಂತ ದುಡ್ಡು ಖರ್ಚು ಮಾಡ್ಕೊಂಬಂದು ಇಲ್ಲಿ ನೋಡೋದು ಮತ್ತೊಂದು ID ಕಾರ್ಡು ಟ್ಯಾಗು ಎಲ್ಲ ಕೊಟ್ಟವ್ರೆ. ನಾಯಿ ಬೆಲ್ಟ್. ಸೊ ಈ ಥರ ಒಬ್ಬರಿಗೆ ಒಂದು ಕಲರ್ ಟ್ಯಾಗ್ ಕೊಟ್ಟಿರ್ತಾರೆ. ಅವನ್ನೆಲ್ಲ ಒಂದು ಗುಂಪು ಮಾಡಿ ಒಂದು ಫೆರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಯ್, ಯು ವಿಲ್ ಕಮ್. ಓಕೆ, ನಮ್ಮ ಡ್ರೈವರ್ ಬಿಟ್ಟೋದ. ನೀವೇನು ಸಣ್ಣ ಮಕ್ಕಳಲ್ಲ ನಮ್ಮ ಮುಂದಕ್ಕೆ ಅಂತೇಳಿ ಇಲ್ಲೆಲ್ಲರೂ ಹಾಯ್ ಮಾಡ್ತಾರೆ, ಅದೊಂದು ಖುಷಿ. ಸೊ ನಾವು ಈ ಟ್ಯಾಗ್ನವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ನಮಗೆ ಅಲ್ಲಿ ಮುಗಿಸ್ತಾರಂತೆ. ಸೊ ಶಾಪಿಂಗಿಗೆಲ್ಲ ಸಿಕ್ಕಾಪಟ್ಟೆ ಜಾಗ ಇದೆ. ನೂಸಾ ಹೋಗೋ ದಾರಿಯಲ್ಲಿ, ಫೆರಿಗೆ ಹೋಗೋ ದಾರಿಯಲ್ಲಿ ಈ ಥರ ಡೋರ್ ಬೀದಿಗೆ ಒಂದು ಸಿಗತ್ತೆ ನಿಮಗೆ. ಬರೀ ಗೇಟ್ಸ್ ಆಫ್ ಹೆವೆನ್, ಅಂಧಾರ ಗೇಟ್ ಅಲ್ಲ. ಶುಡ್ ವಿ ಗೋ ದಟ್ ಸೈಡ್? ನಾವು ಸ್ವಲ್ಪ ಪರ್ಪಲ್ ಇದನ್ನ ಮಾಡ್ತಾ ಇರಬೇಕು. Thank you. The speedboat. ನಾವು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಕೇಳಿಸಲ್ಲ ಅಂತ ಗೊತ್ತು, ಕೇಳಿಸಿದ್ರೆ ಕೇಳಿಸ್ಬೇಡಿ, ಇಲ್ಲಾಂದ್ರೆ ಆಮೇಲೆ ಮತ್ತೆ ಹೇಳ್ತೀವಿ. ಒಂದು ಗಂಟೆ ಅಂದರೆ 1 ಗಂಟೆ. ನನಗೇನು ಆಗಲಿಲ್ಲ. ಇವಳು ಅದೇ ಹೇಳಿದ್ನಲ್ಲ, ಹೊಟ್ಟೆ ಎಲ್ಲ ತೊಳಸಿ ಅಕ್ಕ ಇನ್ನೇನು ಏನೋ ಆಮ್ಲೆಟ್ ಹಾಕೊಂಡಿದ್ಲು. ಸ್ವಲ್ಪದಲ್ಲಿ ಎಸ್ಕೇಪು. ಇವಳಿಗೆ ರೋಡಲ್ಲಿ ಘಾಟು ಆಗಲ್ಲ, ಈ ಕಡೆ ಇದು ಆಗಲ್ಲ. ಬಟ್ ಶಿ ಲವ್ಸ್ ಟ್ರಾವೆಲಿಂಗ್. ಎಸ್, ಎಕ್ಸಾಕ್ಟ್ಲಿ. ನಮ್ಮ ಗಾಡಿ ನೂಸಾ ಪೆನಿಂಡಾ ಇದೆ.
ಓಕೆನಾ? ಹಾ ಓಕೆ. ಆಮ್ಲೆಟ್ ರಾಣಿ. ಇವನಿಗೂ ಫೀಲ್ ಆಗಿತ್ತು ಸ್ವಲ್ಪ. ನನಗೇನು ಆಗಿರ್ಲಿಲ್ಲ, ಕುತ್ಕೊಳ್ಳೋ ಲೈಫಲ್ಲೇ ಆಗಿಲ್ಲ ನನಗೆ. ಏನೋ ಸ್ವಲ್ಪ ಸ್ಮೆಲ್ಲಿಗಿಲ್ಲಿಗೆ ಹೊಟ್ಟೆ ತೊಳ್ಸಂಗಾತ, ವಾಂತಿ ಗಿಂತೆಲ್ಲ ಬಂದು ಇತಿಹಾಸನೇ ಇಲ್ಲ, ನನಗೆ ಇತಿಹಾಸದಲ್ಲೇ ಇಲ್ಲ. ಹೌದಾ? ಹೌದು. ಆಯ್ತು. 55 ಮಿನಿಟ್ಸ್ ರೈಡ್ ಆದಮೇಲೆ ನಾವು ಇವಾಗ ಬ್ರೋಕನ್ ಬೀಚು ಏನೋ ಏಂಜಲ್ ಬಿಲ್ಬಾಂಗ್ ಬೀಚಿಗೆ ಬಂದಿದ್ದೀವಿ. ಮೇಡಮ್ ಒಳ್ಳೆ ನಿದ್ದೆ ಮಾಡಿದ್ರು, ಕಾರ್ ಹತ್ತಿದ ಕೂಡ ನಿದ್ದೆ ಮಾಡ್ಬಿಡ್ತಾಳೆ. ನಾನು ಮಲ್ಕೊಂಡು 2 ಸೆಕೆಂಡಿಗೆ ಅವ್ನು ಮಲ್ಕೋತಾನೆ, ಬಟ್ ನಾವು ಮಲ್ಕೊಂಡ್ಮೇಲೆ ಗೊತ್ತಾಗಲ್ಲ, ಅದಕ್ಕೆ ಹಿಂಗೆ ಆಡ್ತಾನೆ ಅಷ್ಟೇ. ಅವನು ನಿದ್ದೆ ಹೊಡೆದಿದ್ದ. ನೋಡೋಣ ಪಿಕ್ಚರ್ ಹೆಂಗೆ ತಂಗೆ ಕಾಣಿಸುತ್ತಾ ಅಂತ. Hello. Hello. Make a line first, okay? After him. Get over. ಓಕೆ, 100% ರಿಯಲ್ ಫ್ರೂಟ್ಸ್ ಮೇಡ್ ಇನ್ ಬಾಲಿ ಟ್ರೈ ಮಾಡ್ತಾ ಇದೀವಿ. ವಾಟರ್ ಮಿಲನ್ನು ನಿಂಗೆ ಸಾಕು. ವಾಟರ್ ಮಿಲನ್ ವಿ ಹ್ಯಾವ್ ದಿಸ್ ಆಲ್ಸೋ ಲೈಮ್, ಸ್ಟ್ರಾಬೆರಿ, ವಾಟರ್ ಮಿಲನ್ ಮಾತ್ರ ಇದೆ. ಸೌಜು ಯಾವ್ದು ತಗೋಣ? ಸ್ಟ್ರಾಬೆರಿ ಕಿವಿ ತಗೊಂಡು ಅಂತ. ನಾ ಕೊಕೊನಟ್ ತಗೊಂಡಿದ್ದೀನಿ, ಅವಳು ಕಿವಿ ಮತ್ತೆ ಸ್ಟ್ರಾಬೆರಿ ತಗೊಂಡಿದ್ದೀನಿ. ಎಸ್, ಲೆಟ್ಸ್ ಟ್ರೈ ದಿಸ್. ಚೆನ್ನಾಗಿದೆ. ಹೌದಾ? ಕಿವಿ ತಗನೇ ಇದೆ, ಈ ಕಿವಿ ಅಲ್ಲ, ಕಿವಿ ಹಣ್ಣು. ಇನ್ನೊಂದು ಕಾಮಿಡಿ ಏನಪ್ಪ ಅಂದ್ರೆ, ಅಲ್ಲಿ ನಾವು 750 ರೂಪಾಯಿ ಕೊಟ್ಟು 3 ಐಸ್ ಕ್ಯಾಂಡಿ ತಿಂದ್ವಿ. ಅದು ಗೊತ್ತಾಗೋದಿಲ್ಲ ಇವ್ರ ದುಡ್ಡಲ್ಲಿ. ಎಲ್ಲರೂ ಬಾಲಿ 100, 150 ಅಂತ ಅಂತಾರೆ. ನಾವು 150 ರೂಪಾಯಿ 100 ರೂಪಾಯಿ ಅನ್ಕೋತೀವಿ. ಅದು 100 ಅಂದರೆ 100K ಅಂದರೆ 1 ಲಕ್ಷ ಅಂತ, 1.5 ಲಕ್ಷ ಅಂತ. ಎಸ್, ಒಪ್ಕೋತೀವಿ, ನಮಗಿಂತ ಅವ್ರದ್ದು ಇದು ಕಡಿಮೆ ಇರುತ್ತೆ. ಬಟ್ 100K ಅಂದ್ರೆ ಎಷ್ಟು? 500 ರೂಪಾಯಿ ಆಗುತ್ತೆ. 526 ರೂಪಾಯಿ ಸಮಥಿಂಗ್. ಸೊ ನಾವು 1.5 ಲಕ್ಷ ಕೊಟ್ಟು ಇಲ್ಲಿ 1.5 ಲಕ್ಷ ಅಂದರೆ ಆಲ್ಮೋಸ್ಟ್ 750, 800 ಅಂತಾನೆ ಅನ್ಕೊಳ್ಳಿ. 800 ಮೇಲೆ ಒಂದು 3 ಐಸ್ ಕ್ಯಾಂಡಿಗೆ ಗುರು ಹುಷಾರಾಗಿರ್ಬೇಕು. ಬಟ್ ರಿಯಲ್ ಫ್ರೂಟ್ ಐಸ್ ಕ್ಯಾಂಡಿ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಭಾಳ ಚೀಪ್ ಅಂತಾರೆ, ಅನ್ಕೊಂಡಷ್ಟು ಚೀಪ್ ಏನಿಲ್ಲ. ಅಂದರೆ ಕೆಲವೊಂದು ಕಡೆ ನಾವು ಒಂದು ಲೆಕ್ಕಾಚಾರ ಮಾಡ್ಕೊಂಡು ಮಾಡಬೇಕು. ಹಂಗಂತ ನಮಗೆ ತುಂಬ ಓವರ್ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ ಅಂತ ಅಲ್ಲ. ಹೌದೌದು, ಚೀಪ್ ಅನ್ನೋ ವರ್ಡ್ ಯೂಸ್ ಮಾಡೋದೆಲ್ಲ ನೆಸೆಸಿಟಿ ಇಲ್ಲ ಅನ್ನೋ ಥರ ಅಷ್ಟೇ. ನಾನು ಫಸ್ಟ್ 100 ರೂಪಾಯಿ ಅಂದಾಗೆಲ್ಲ ನಿಜವಾಗ್ಲೂ ಅದ್ರೊಂದು 100 ರೂಪಾಯಿ ಅಂತ ಗೊತ್ತಾಯ್ತು. ಏನು ಸ್ಲಿಂಗ್ ಮಾಡಬೇಕು? ಓಕೆ, ಇವಾಗ ತಾನೇ ಏಂಜಲ್ ಬಿಲ್ಬಾಂಗು ಮತ್ತು ಬ್ರೋಕನ್ ಬೀಚ್ ಮುಗಿಸ್ಕೊಂಡು. ಸೊ ಒಂದು ಹೇಳ್ಬಿಡ್ತೀನಿ, ಇದು ಆಟ ಆಡೋ ಬೀಚ್ ಅಲ್ಲ, ಜಸ್ಟ್ ಫೋಟೋ ಸ್ಪಾಟು, ಅನದರ್ ಬಾಲಿ ಫೋಟೋ ಸ್ಪಾಟು. ಅಷ್ಟೇ ಅಷ್ಟೇ. ದೊಡ್ಡ ದೊಡ್ಡ ಕ್ಯೂ ಇರುತ್ತೆ, ಸೀಸನ್ ಬೇರೆ ಇವಾಗ. ನೀರತ್ತು ಸಗದಾಗಿದೆ ಕಲರು. ಹೌದೌದು. ಈ ಕಡೆ ಬ್ಲೂಯಿಶ್, ಲೈಟ್ ಬ್ಲೂಯಿಶ್, ಆ ಕಡೆ ಡಾರ್ಕ್ ಬ್ಲೂಯಿಶ್ ಹಂಗೆ. ಸೊ ನೀವು ಯಾವ ಡ್ರೈವರ್ ಕರ್ಕೊಂಡ್ಬಂದಿರ್ತೀರೋ ಅಥವಾ ಅವರೇ ನಿಮಗೆ ಫೋಟೋ ತೆಗೆದುಕೊಡ್ತಾರೆ. ಎಲ್ಲ ಆಲ್ಮೋಸ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಥವಾ ನೀವು ನಿಮ್ಮ ಫ್ರೆಂಡ್ಸನ್ನೆಲ್ಲ ಕರ್ಕೊಂಬಂದು ಏನಾದರೂ ಮಾಡಬೇಕು. 2 ಸ್ಪಾಟ್ ಇದೆ, ಚೆನ್ನಾಗಿದೆ, ಗುಡ್. ಬಟ್ ಪೋಸ್ ಎಲ್ಲ ಮೊದಲೇ ನೀಟಾಗಿ ನೋಡ್ಕೊಂಡು ಅಷ್ಟೇ ಬನ್ನಿ. ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಟೈಮ್ ಕೊಡಲ್ಲ, ಗಾಢ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಹೋದ್ರು ಬಾರಿಯಲ್ಲಿ ನಿಮಗೆ ಬರೀ 5 ನಿಮಿಷ ಕೊಡೋದು ಒಂಥರ. ಸೊ 5 ನಿಮಿಷ ಮೇಲೆ ನಿಮಗೆ ಫೋಟೋ ತೆಗೆ ಬಿಡಲ್ಲ. ಇಲ್ಲ ಹೆಂಗಂದ್ರೆ ನೀವು ಎಂಜಾಯ್ ಮಾಡೋದಕ್ಕಿಂತ ಟ್ರಾವೆಲ್ ಜಾಸ್ತಿ ಆಗ್ಬಿಡುತ್ತೆ. ಹೌದೌದು, ಹೌದೌದು. ಅಂದ್ರೆ ಈಗ ಈ ನುಸಾ ಪೆಂಡದಲ್ಲೇ ಇರಲಿಲ್ಲ ಅಂದ್ರೆ ನೀವು ಅಲ್ಲಿಂದ ಬರ್ತೀವಿ, ನಮ್ಮ ಕಡೆ ಜಾಗದಿಂದ ಬರ್ತಾ ಇದ್ರೆ ಹಿಂಗಾಗತ್ತೆ.
ಕ್ರಿಸ್ಟಲ್ ಬೀಚ್ ಮುಗೀತು. ಒಂದು ಅರ್ಧ ಗಂಟೆ ಆಟ ಆಡಿದ್ವಿ. ಫಸ್ಟಿಗೆ ಬೇಡ ಅಂತ ಹೇಳಿದ್ಲು ಮೇಡಮು, ಆಮೇಲೆ ನನಗೂ ಬೇಡ ಅನಿಸ್ತು. ತುಂಬಾ ಜನ ಆಟ ಆಡ್ತಿದ್ರು, ಯಾಕೋ ಸಣ್ಣದು ಅನ್ನಿಸ್ತು, ಇದು ತುಂಬಾ ಗಲೀಜ್ ತರ ಅನ್ಸ್ಬಿಟ್ರೆ ಅಂತ ಬೇಡ ಅಂದೆ. ಅದೇ ನಿಮ್ಗೆ ಅವಳೇ ತೋರಿಸ್ದಂಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ. ಅದರಲ್ಲೂ ಫಾರಿನರ್ಸ್ ಅಂದರೆ ಆಬ್ವಿಯಸ್ಲಿ ನಾವಿಲ್ಲಿ ಫಾರಿನರೇ. ನಾವು ಡೊಮೆಸ್ಟಿಕ್ ಟೂರಿಸಮ್ ಮಾಡಿ 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 ಫಾರಿನಿಗೆ ಬಂದು ಡೊಮೆಸ್ಟಿಕ್ ಟೂರಿಸಮ್ ಅನಿಸ್ತಾ ಇದ್ದಾರೆ ನಿಮಗೆ. ಸೊ ಹಂಗಾಗಿ ಎಲ್ಲ ಫಾರಿನರ್ಸ್ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಒಂದೇನೊಂದು 500 ಜನ ಅಂತಿದ್ದಾರೆ ಏನಪ್ಪ. ಸೊ ಹಂಗಾಗಿ ಫಸ್ಟ್ ಬೇಡ ಅಂದ್ಕೊಂಡ್ವಿ. ಆಮೇಲೆ ತುಂಬ ಕಲ್ಲಿದೆ ಅಲ್ಲ, ಸಿಕ್ಕಾಪಟ್ಟೆ ಚುಚ್ತಿತ್ತು. ಸ್ವಲ್ಪ ಹೊತ್ತಷ್ಟೇ ನಾವು ಆಟ ಆಡ್ಕೊಂಡು ಈ ಕಡೆ ಹೊರಡೋಣ ಅಂತ ಬಂದಿದ್ದೀವಿ. ಹೌದು. ಓಕೆ, ಈಗ ವಾಪಸ್ ನಮ್ಮ ಕಾರಿಗೆ ಹೋಗ್ತೀವಿ ಸೀದಾ. ಮತ್ತೆ ಫೆರಿಯಿಂದ ನಮ್ಮ ವಾಪಸ್ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇವತ್ತಿಷ್ಟ ನೂಸಾ ಪೆನಿಂಡಾ ನೂಸಾ ಪೆನುಡಾ ಕಣ, ನೂಸಾ ಪೆನುಡಾ ಮುಗೀತು ಇಲ್ಲಿಗೆ. ಇಷ್ಟೇ, 4 ಇನ್ಸ್ಟಾಗ್ರಾಮ್ ಫೋಟೋಸು, 1 ಸ್ನಾನ. ಈಗ ಏನು ಬಾಲನೀಸ್ ಲಂಚ್ ಇನ್ಕ್ಲೂಡೆಡ್ ಅಂತ ಇತ್ತು, ಅಂದ್ರೆ ಕಾಂಪ್ಲಿಮೆಂಟ್ರಿ ಅಂತ. ಕಾಂಪ್ಲಿಮೆಂಟ್ರಿ ಅಲ್ಲ, ವಿ ಹ್ಯಾವ್ ಪೇಡ್, ದುಡ್ಡು ಕೊಟ್ಟಿದ್ವಿ ಅದಕ್ಕೆ. ಬಟ್ ಇಲ್ಲಿ ನೋಡಿದೆ ನಮ್ಗೆ ಅದು ಯಾವುದು ಎಲ್ಲ ಚಿಕನ್ ಎಗ್ ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಬರೀ ಇಂಡಿಯನ್ನೇ ಮಾಡಿದ್ವಿ. ಹಾರ್ಡ್ಲಿ 2-3 ಆಪ್ಷನ್ ಇದೆ ಅಷ್ಟೇ, ನಾವು ಇಂಡಿಯನ್ನೇ ಚೂಸ್ ಮಾಡಿದ್ವಿ. ಅದ್ರೊಳಗೆ ಅದು ಲಿಮಿಟೆಡ್ ಡ್ರಿಂಕು ಮತ್ತೆ ಒಂದು ಫುಡ್ ಒಂದು ಅಂತಾರೆ. ಡ್ರಿಂಕ್ ಅಲ್ಲಿ ಏನು ಐಸ್ ಟೀ, ವಾಟರು, ಸೂಪ್ ಅಲ್ಲ, ಇದು ಹಾಟ್ ಟೀ ಮತ್ತೆ ಐಸ್ ಟೀ. ಹಾಟ್ ಟೀ, ಐಸ್ ಟೀ, ವಾಟರ್, ಇಷ್ಟೇ ಆಪ್ಷನ್ ಇರೋದು. ಹೆಂಗಿದೆ ಹೋಗ್ಲಿ? ಐಸ್ ಟೀ ಇದ್ದಂಗಿದೆ. ವಾ. ಸೊ ಇವತ್ತದೇ ನೂಸಾ ಪೆಂಡಾನ ಏನದು ನೂಸಾ ಪೆನುಡಾ ಅಲ್ಲಿ ಏನಂದರೆ ಇಲ್ಲಿ ಬೀಚಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಆಟ ಆಡೋಕ್ಕೆ ಬೀಚ್ ಅದೇನೋ ಪ್ರೈವೇಟ್ ರೆಸಾರ್ಟ್ಸ್ ಮಾಡಿಸ್ಬೇಕು ಏನೋ. ನೀವು ಹಾಗೆ ಬಂದರೆ ಬರೀ ಫೋಟೋ ಹೊಡೆಯೋಕೆ ಅಷ್ಟೇ ಬಿಡೋದು, ಅದು ದೂರದಿಂದ. ಬಟ್ ಚೆನ್ನಾಗಿದೆ, ಎಲ್ಲದು ಸಕ್ಕತ್ತಾಗಿದೆ, ಸ್ಪಾಟ್ಗಳು ಚೆನ್ನಾಗಿದೆ. ಜಸ್ಟ್ ಫೋಟೋ ಹೊಡೆದು ನೀವು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಆಮೇಲೆ ಬರ್ತಾ ಇರಬೇಕು. ಓಕೆ, ಈಗ ನಾವು ವರ್ಕಳ ಗೋಕರ್ಣದಲ್ಲೆಲ್ಲ ನಾವು ಬೀಚಲ್ಲಿ ಆಟ ಆಡ್ತಿದ್ವಿ. ಕ್ರಿಸ್ಟಲ್ ಬೀಚ್ ಅಂತ ನೆಕ್ಸ್ಟ್ ಒಂದು ಹೋಗ್ತಾ ಇದೀವಿ. ಅಲ್ಲೊಂದು ಆಡೋಕ್ಕೆ ಪರ್ಮಿಷನ್ ಇದೆಯಂತ, ಸ್ವಲ್ಪ ಆಟ ಆಡ್ಬೋದು ಅಂತ ಹೇಳಿದ್ದಾರೆ. ನೋಡ್ಬೇಕು, ಆಟ ಆಡಲೇಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬರೀ ದೂರದಿಂದ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಫೋಟೋ ಹಾಕಿ ಬಂದಂಗೆ ಆಯ್ತು. ನಾವೇಗೆ ಎಕ್ಸ್ಪೆಕ್ಟ್ ಮಾಡಿ ಸೌಜನ್ಯಕ್ಕೆ ಸಮಾಧಾನ ಆಯ್ತು. ನನಗೆ ಸಮಾಧಾನ ಆಯ್ತು, ಬಟ್ ಸ್ಟಿಲ್ ನಮಗೆ ಬೀಚ್ ಅಂತ ಅಂದ್ರೆ ಸ್ವಲ್ಪ ಆಟ ಆಡ್ಬೇಕು, ಅಟ್ಲೀಸ್ಟ್ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತೆ. ಬಹುಶಃ ಏನೋ ಬೇರೆ ಬೇರೆ ರೆಸಾರ್ಟ್ ಮಾಡಿ ಇಲ್ಲೇ ಇದ್ರೆ ಅವೆಲ್ಲ ಮಾಡ್ಬೋದೇನೋ. ನಾನು ಯಾರನ್ನೂ ಅಬ್ಸರ್ವ್ ಮಾಡಿಲ್ಲ. ಒಂದ್ ಕಡೆ ಅದೇ ನಾವು ಇದು ಹೋಗಿದ್ವಲ್ಲ ಟೀರೆಕ್ಸ್, ಕಿಂಗ್ ಕ್ಲೀನ್ ಬೀಚ್. ಅದೇ ಟೀರೆಕ್ಸ್ ತರ ಶೇಪ್ ಅಲ್ಲಿ ಇದೆ ಅದು. ಕಿಂಗ್ ಪಿನ್ ಏನೋ ಗೊತ್ತಿಲ್ಲ ಅದು. ಅಲ್ಲಿ ಕೆಳಗಡೆ ಜನ ಆಟ ಆಡ್ತಿದ್ರು, ಅದು ಹೆಂಗ್ ಹೋಗಿದ್ರ ಗೊತ್ತಿಲ್ಲ ನನಗೆ. ತುಂಬಾ ಎಲ್ಲ ಹಾರ್ಡ್ಲಿ ಏನು 3-4 ಜನ ನೋಡಿದ್ವಿ ನಾವು ಅಷ್ಟೇ. ಈ ಬ್ಯಾಲನೀಸ್ ಲಂಚ್ ಎಲ್ಲ ಏನು ಗೊತ್ತಾ, ನೀವು ವೆಜಿಟೇರಿಯನ್ ಇದ್ರೆ, ಪ್ಯೂರ್ ವೆಜಿಟೇರಿಯನ್ ಇದ್ರೆ ಕಷ್ಟ ಆಗತ್ತೆ. ಇಲ್ಲಿ ವೆಜ್ ಆಪ್ಷನ್ಸೇ ಇಲ್ಲ. ನೂಡಲ್ಸ್ ಹುಡುಕ್ತಾ ಇದ್ದೀವಿ, ವೆಜ್ ನೂಡಲ್ಸೇ ಸಿಗ್ತಾಯಿಲ್ಲ. ಇಟ್ಸ್ ಓಕೆ, ಅಂದರೆ ಈ ಕಲ್ಚರ್ ಹಂಗಿದೆ. ನಾನು ಹೇಳ್ತಿರೋದನ್ನ ನೀವು ಅದನ್ನ ನೋಡ್ಕೊಂಡು ಮಾಡಿ, ಯಾರಾದರೂ ಮಾಡೋದಿದ್ರೆ ನೋಡ್ಕೊಂಡು ಮಾಡಿ. ಸುಮ್ಮನೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡ್ಬೋದು. ಇನ್ನೂ ಒಂದು ಅಂದ್ರೆ ಆಪ್ಷನ್ ಇಲ್ಲಪ್ಪ ತರ್ಬೋದು ಅಂದ್ರೆ ಕಪ್ ನೂಡಲ್ಸ್ ಅದು ಇದೆಲ್ಲ ತೊಗೊಂಬಂದ್ಬಿಡೋದು ಇನ್ನೂ ಬೆಸ್ಟ್. ಹೌದು ಹೌದು. ಇಲ್ಲ ಅಂದ್ರೆ ಸ್ನ್ಯಾಕ್ಸ್ ಇಟ್ಕೊಂಬನ್ನಿ. ಬಟ್ ಇಲ್ಲೂ ಸ್ನ್ಯಾಕ್ಸ್ ಏನಂದ್ರೆ ಚಿಕನ್ನು ಎಗ್ಗು ಕಾಮನ್, ಎಗ್ ತಿನ್ನು, ಆಯಿಸ್ಟರ್, ಪ್ರಾನ್ಸ್, ಓಕೆ, ಬಟ್ ಚಿಕನ್ ಎಲ್ಲ ಇರುತ್ತೆ, ನೋಡ್ಕೊಂಡು ತಗೊಳ್ಳಿ. ರೈಸ್ ಆರ್ಡರ್ ಮಾಡಿದ್ವಿ, ಅನ್ನಕ್ಕಿಂತ ಸಾಂಬಾರೇ ಜಾಸ್ತಿ ಇದೆ. ಓಕೆ, ಅದೇ ಬಾಲ್ನೀಸ್ ಲಂಚಲ್ಲಿ ಇಂಡಿಯನ್ ಲಂಚ್ ತಿಂದಂಗೆ ಆಯಿತು. ಓಕೆ, ಫ್ರೈ ನೂಡಲ್ಸ್ ಸಿಕ್ಕಿದೆ. ಹೆಂಗಿದೆ ಅಂತ ಶ್ರವಣಿಗ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಬಲ್ಲಿಕಾ ಬಕ್ರಾನ ಚೆನ್ನಾಗಿದೆ. ಓಕೆ, ಅಂದರೆ ಉಪ್ಪು ಖಾರ ಎಲ್ಲ ಕಮ್ಮಿ. ನಮ್ಮ ಇಂಡಿಯಾ ಥರ ಎಲ್ಲ ಆ ಥರ ಉಪ್ಪು ಖಾರ ಯಥೇಚ್ಛವಾಗೆಲ್ಲ ಹಾಕಿಲ್ಲ ಅವರು. ಸೋಯಾ ಸ್ವಲ್ಪ ಅನ್ಸುತ್ತೆ. ನಾನು ಅನ್ಕೊಂಡು ಎಲ್ಲ ತಿಂದು ಖಾಲಿ ಮಾಡ್ಬಿಡು. ಇವತ್ತು ಬೇಗನೆ ಹೋಟೆಲಿಗೆ ಬಂದಿದ್ವಿ. ಆಲ್ಮೋಸ್ಟ್ 7 ಗಂಟೆಗೆ ಬಂದಿದ್ವಾ.
7 ಗಂಟೆಗೆ ಬಂದು ಫ್ರೆಶ್ ಅಪ್ ಆಗಿ ಓಕೆ ಬಾಲಿ ನೈಟ್ ಲೈಫ್ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಯಾವುದು ಆ್ಯಪ್ ಅದು? ಗ್ರ್ಯಾಬ್ ಅಂತ ಅದು ಆ್ಯಪ್ ಹಾಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಆ ಆ್ಯಪಲ್ಲಿ ನಾವು ತಿಂಡಿನ ಆರ್ಡರ್ ಮಾಡ್ಬೋದು, ಕ್ಯಾಬು ಬುಕ್ ಮಾಡ್ಬೋದು, ಇವನ್ ಬೈಕು ಬುಕ್ ಮಾಡ್ಬೋದು, ರೆಂಟಲ್ ಡ್ರೈವರ್ ಎಲ್ಲ ಸಿಗ್ತಾರೆ. ಸೊ ಲೋಕಲ್ ಆ್ಯಪ್ ಅದು, ಯೂಬರು ಓಲಾ ಥರ. ಸೊ ಅದರಲ್ಲಿ ಬುಕ್ ಮಾಡ್ಕೊಂಡು ಬಂದ್ವಿ. ಎಷ್ಟು ಒಂದು 21 ಇದಾಯಿತು, 21 ಇಂಡೋನೇಷ್ಯಾ ರುಪಿ ಆಯಿತು. ಓಕೆ ಅಷ್ಟರಲ್ಲಿ ಬಂದ್ವಿ. ಸೊ ಇಲ್ಲದು ಲಾಫ್ ಅವೆಲ್ಲ ಅಂತ ಇದೆ ಅಂತ ರಿವ್ಯೂ ಚೆನ್ನಾಗಿದೆ. ರಿವ್ಯೂನು ಚೆನ್ನಾಗಿತ್ತು, ಅಲ್ಲಿ ಯಾರೋ ಹೇಳಿದ್ರು ಅಂತ ಹೇಳಿ ಅದೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ ಅಲ್ಲಿ ಹೋದ ಮೇಲೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡಿ ತೋರಿಸ್ತೀವಿ. ಅದೇ ಇಲ್ಲ ಅಂದರೆ ಬಾಯ್ ಬಾಯ್ ಅಂತ ಹೇಳ್ತೀವಿ ಅಷ್ಟೇ. ಹೇ ಟಾಂಗ್ ಗಾರ್ಡನ್ ಇದೆಯಲ್ಲ ಅದು ಇಂಡಿಯಾದಲ್ಲೂ ಸದ್ಯಕ್ಕೆ ಬೇಡ. ಓಕೆ ಇದು ಏನಿರ್ಬೋದು? ಕ್ಯಾನ್ ಓಪನ್ ಕಣ್ರೋ, ಯಾವುದೋ ಬೇರೆ ಶೇಪಲ್ಲಿದೆ ಅಷ್ಟೇ. ಕಾಮಿಡಿ ಬಿಡಿ.